ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ AI ಯೂಸ್ ಮಾಡಿಕೊಂಡು ಒಂದು ಫ್ರೀ ಟೂಲ್ಸ್ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಪಾರ್ಟ್ 3. ಸೊ ಇದರಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಸೊ ಬ್ಲಾಗರಲ್ಲಿ ನೀನೇ ಏನು ಮಾಡಿದ್ವಿ, ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ವಿ ವೆಬ್ಸೈಟ್ನ. ಸೊ ಆ ವೆಬ್ಸೈಟ್ಗೆ ಬೇಕಾಗಿರುವಂಥ ಸಮ್ ಸೆಟ್ಟಿಂಗ್ಸ್ ಬರುತ್ತೆ. ಸೊ ಆ ಸೆಟ್ಟಿಂಗ್ಸನ್ನು ಈ ವಿಡಿಯೋದಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಯಾರ್ಯಾರೆಲ್ಲ ಬಿಗಿನರ್ ಆಗಿ ಮಾಡ್ತಾ ಇದ್ದೀರಾ, ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರ್ಯಾರಿಗೆಲ್ಲ ಗೊತ್ತಿದೆ, ಸೊ ವಿಡಿಯೋನ ಸ್ಕಿಪ್ ಮಾಡ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಹೊಸದಾಗಿ ಯಾರು ಕ್ರಿಯೇಟ್ ಮಾಡ್ಕೊತಿದ್ದೀರಾ, ಸೊ ಅವರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿ. ಯಾಕಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಸೆಟ್ಟಿಂಗ್ಸ್ಗಳನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬ್ಲಾಗರಲ್ಲಿ ಮಾಡೋದ್ರಿಂದ ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ ಸಿಗುತ್ತಾ ಅನ್ನೋದು ಕೆಲವೊಬ್ಬರಿಗೆ ಮೈಂಡಲ್ಲಿ ಬರುತ್ತೆ. ಬಟ್ ಏನಂತಂದರೆ ನಾನು ಹೇಳ್ತೀನಿ, ಬ್ಲಾಗರಲ್ಲಿ ಮಾಡಿದ್ರು ಕೂಡ ನಿಮಗೆ 100% ಅಪ್ರೂವ್ ಸಿಗುತ್ತೆ. ಸೊ ಯಾಕಂದರೆ ನನ್ನ ಒಂದು ಬ್ಲಾಗ್ ಆಲ್ರೆಡಿ ಒಂದು ಬ್ಲಾಗರಲ್ಲಿ ಇದೆ. ಸೊ ಅದಕ್ಕೆ ಗೂಗಲ್ ಆ್ಯಡ್ಸೆನ್ಸ್ ಕೂಡ ಅಪ್ರೂವ್ ಇದೆ. ಸೊ ಹಾಗಂತಂದರೆ ನಾವು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಎಐನ ಯೂಸ್ ಮಾಡಿಕೊಂಡು ಒಂದು ಟೂಲ್ಸ್ಗಳ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಕ್ರಿಯೇಟ್ ಮಾಡೋದು ಅಂದರೆ ಹಳೆ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಅಲ್ಲಿ. ಸೊ ಹೋಗ್ಬಿಟ್ಟು ನೋಡ್ಬೋದು, ಲಿಂಕ್ಗಳೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ, ಬನ್ನಿ. ನೋಡ್ಬೋದು ಸ್ನೇಹಿತರೆ, ನಾನು ನಿನ್ನೆ ಕ್ರಿಯೇಟ್ ಮಾಡಿರೋಂಥ ಒಂದು ಸೈಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೀ ಇಮೇಜ್ ಕನ್ವರ್ಟರ್ ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ ನಿನ್ನೆ. ಸೊ ಹಳೆ ವಿಡಿಯೋ, ಲಾಸ್ಟ್ ವಿಡಿಯೋ ಯಾರು ನೋಡಿದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಆ ವಿಡಿಯೋನ ಇನ್ನೂ ಯಾರೆಲ್ಲ ನೋಡಿಲ್ಲ, ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಯಾಕಂದರೆ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ. ಅದೇ ರೀತಿ ನಿಮಗೆ ಕೋಡ್ ಯಾವ ಥರ ಜನರೇಟ್ ಮಾಡಬೇಕು ಅಂತ ಗೊತ್ತಾಗಬೇಕಂತಂದರೆ ಅದಕ್ಕಿಂತ ಮೊದಲನೇ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಅದರಲ್ಲಿ ಕೋಡನ್ನು ಈಸಿಯಾಗಿ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇವಾಗ ಏನಂತಂದರೆ ಸಮ್ ಸೆಟ್ಟಿಂಗ್ಸನ್ನು ನಾವು ಮಾಡಬೇಕಾಗುತ್ತೆ. ಸೊ ಸೆಟ್ಟಿಂಗ್ಸನ್ನು ಯಾವ ಥರ ಮಾಡೋದು ಏನು ಅನ್ನೋದು ನಮಗೆ ನೋಡೋಣ. ಸೊ ಮೊದಲಿಗೆ ಸೆಟ್ಟಿಂಗ್ಸ್ಗೆ ಬರೋಣ. ಸೊ ಸೆಟ್ಟಿಂಗ್ಸ್ಗಳಲ್ಲಿ ಇಲ್ಲಿ ಏನು ನೋಡ್ಬೋದು, ಆಲ್ರೆಡಿ ಟೈಟಲ್ ಇದೆ, ಏನಂತಂದರೆ ಫ್ರೀ ಇಮೇಜ್ ಕನ್ವರ್ಟರ್ ಅಂತ. ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ಹಾಕಬೇಕು. ಸೊ ಡಿಸ್ಕ್ರಿಪ್ಷನಲ್ಲಿ ಏನು ಹಾಕ್ತೀರಾ, ನಾನು ಸಿಂಪಲಾಗಿ ಏನು ಅಂತ ಹಾಕ್ತೀನಿ, ದಿಸ್ ಈಸ್ ಅ ಫ್ರೀ ಇಮೇಜ್ ಕನ್ವರ್ಟರ್ ಟೂಲ್ ವೆಬ್ಸೈಟ್. ಸೊ ಇಷ್ಟು ಹಾಕ್ಬಿಟ್ಟು ನಾನು ಸೇವ್ ಕೊಡ್ತೀನಿ. ಸೊ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಬೋದು. ನೆಕ್ಸ್ಟು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಕನ್ನಡ ಬೇಕಂದರೆ ಕನ್ನಡ ಕೂಡ ಅದರಲ್ಲಿ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅಡಲ್ಟ್ ಕಂಟೆಂಟ್ ಇದ್ದರೆ ರೈಟ್ ಮಾಡಿ, ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ. ಯಾಕಂದರೆ ಅಡಲ್ಟ್ ಕಂಟೆಂಟ್ ನಾವು ಹಾಂಗಿಲ್ಲ. ಸೊ ಹಾಕಿದ್ರೂ ಕೂಡ ಏನಾಗುತ್ತಪ್ಪ ಅಂದರೆ ನಮಗೆ ಆ್ಯಡ್ಸೆನ್ಸ್ ಅಪ್ರೂವ್ ಸಿಗಲ್ಲ. ಸೊ ನಾವು ಜಾಸ್ತಿ ಕಂಟೆಂಟ್ ಕೂಡ ನಾವು ಹಾಕಲ್ಲ. ಏನಂತಾರೆ, ಸಿಂಗಲ್ ಪೇಜ್ ವೆಬ್ಸೈಟನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಗೂಗಲ್ ಅನಲಿಟಿಕ್ಸ್ದು ಅಂದರೆ ಮೆಜರ್ಮೆಂಟ್ ಐಡಿ ಅಂತ ಬರುತ್ತೆ. ಸೊ ಅದನ್ನು ಹಾಕಬೇಕಾಗುತ್ತೆ, ಅದು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟು ಪೇಲ್ಕನ್ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಮೇಲ್ಗಡೆ ನೋಡ್ಬೋದು ಬ್ಲಾಗರ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ಅದನ್ನು ನಿಮ್ಮ ಒಂದು ಲೋಗೋನ ಕ್ರಿಯೇಟ್ ಮಾಡ್ಕೊಂಡು ನೀವು ಅಲ್ಲಿ ಲೋಗೋನ ಹಾಕೋಬೋದು. ಸೊ ಇಲ್ಲಿ ಡಿಪ್ ಸಿಕ್ಕದು ಕಾಣಿಸ್ತಾ ಇದೆ ನೋಡಿ, ಅದೇ ಥರ ಅದು ಕೂಡ ಅಲ್ಲಿ ಬರುತ್ತೆ. ಸೊ ಪ್ರೈವೇಸಿ ಏನಿದೆ ಅದನ್ನು ಆನಲ್ಲಿ ಇಟ್ಟಿರಿ. ಅದೇ ರೀತಿ ಬ್ಲಾಗ್ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಅಡ್ರೆಸ್ ಇದೆ. ಇನ್ ಕೇಸ್ ನೀವು ಕಸ್ಟಮ್ ಡೊಮೈನ್ ತೊಗೊಳ್ತೀರಾ ಅಂದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೊಮೈನನ್ನು ನೀವು ಹಾಕೋಬೋದು. ನೆಕ್ಸ್ಟು HTTPS ರಿಡೈರೆಕ್ಟ್ ಕೂಡ ಆನ್ ಇರಲಿ. ಅದೇ ರೀತಿ ಕೆಳಗಡೆ ಬಂದ್ರಪ್ಪ ಅಂತಂದರೆ ಇದೆಲ್ಲ ಏನೋ ಅವಶ್ಯಕತೆ ಇಲ್ಲ ಮುಟ್ಟೋದು. ಕೆಳಗಡೆ ಬಂದ್ರಪ್ಪ ಅಂತಂದರೆ ಇಲ್ಲಿ ಮ್ಯಾಕ್ಸಿಮಮ್ ಪೋಸ್ಟ್ 7 ಇದೆ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು. ನಾನು 10 ಹಾಕಿರ್ತೀನಿ. ಬಟ್ ಏನಂದರೆ ನಾವು ಪೋಸ್ಟರ್ನ ಇದರಲ್ಲಿ ಹಾಕಲ್ಲ ಹೆಂಗಿದ್ರು. ಸೊ ಕೆಳಗಡೆ ಏನು ಇದು ಮಾಡೋ ಅವಶ್ಯಕತೆ ಇರಲ್ಲ, ಕಮೆಂಟ್ಸ್ ಕೂಡ ಏನೋ ಇದು ಮಾಡೋದಂಗಿಲ್ಲ. ಸೊ ಇಮೇಲು ಅದು ಇದು ಇದೆಲ್ಲ ನೀವು ಕಂಪ್ಲೀಟಾಗಿ ಇದು ಮಾಡ್ಕೋಬೋದು. ನೆಕ್ಸ್ಟು ಟೈಮ್ ಝೋನ್ ನೋಡ್ಬೋದು. ಸೊ ಟೈಮ್ ಝೋನನ್ನು ನೀವು ಚೇಂಜ್ ಮಾಡ್ಕೋಬೋದು. ಸೊ ಟೈಮ್ ಝೋನನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ +5 ನಮ್ಮದು ಏನು ಬರುತ್ತಲ್ಲ, ಸೊ ಅದನ್ನು ನಾವು ಹಾಕಬೇಕಾಗತ್ತೆ. ಹಾಂ, ಸೊ ಇಲ್ಲಿದೆ +530. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ SEO ಸೆಟ್ಟಿಂಗ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಕೆಳಗಡೆ ಬಂದ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಮೆಟಾ ಟ್ಯಾಗ್ಸ್ ಅಂತ ಬರುತ್ತೆ. ಅದನ್ನು ಆನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಒಂದು ಸರ್ಚ್ ಡಿಸ್ಕ್ರಿಪ್ಷನಲ್ಲಿ ಏನೇನು ಬರಬೇಕು, ಏನಾದರೂ ಯಾರಾದರೂ ಸರ್ಚ್ ಮಾಡಿದ್ರೆ ಏನು ನಿಮ್ಮ ವೆಬ್ಸೈಟ್ ತೋರಿಸ್ಬೇಕು. ಸೊ ನಾನೇನು ಮಾಡ್ತೀನಪ್ಪ ಅದರಲ್ಲಿ ಫ್ರೀ ಇಮೇಜ್ ಕನ್ವರ್ಟರ್ ಅಂತ ಹಾಕ್ತೀನಿ. ಫ್ರೀ ಇಮೇಜ್ ಕನ್ವರ್ಟರ್ ಫಾರ್ ಆಲ್ ಅಂತ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀನಿ. ಸೊ ಇದಕ್ಕೆ ನೀವು ಸಮ್ SEO ಒಂದು ಕೀವರ್ಡ್ಸ್ಗಳನ್ನು ರಿಸರ್ಚ್ ಮಾಡಿಕೊಂಡು ಆಮೇಲೆ ನೀವು ಇದನ್ನು ಹಾಕಬೇಕಾಗತ್ತೆ. ಸೊ ಏನಂದರೆ ನಾನು ಸಿಂಪಲ್ಲಾಗಿ ಇವಾಗ ಹಾಕ್ತಾಯಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು ಎನಿಮಲ್ ಕಸ್ಟಮ್ ರೋಬೋಟ್ TXT. ಸೊ ಇದನ್ನು ಆನ್ ಮಾಡಿಕೊಂಡು ಇಲ್ಲಿ ನೀವು ಕಸ್ಟಮ್ ರೋಬೋಟ್ TXTನ ಹಾಕಬೇಕು. ಸೊ ಕಸ್ಟಮ್ ರೋಬೋಟ್ TXT ಎಲ್ಲಿ ಸಿಗುತ್ತೆ? ಸೊ ಕಸ್ಟಮ್ ರೋಬೋಟ್ TXT ನೀವು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಬೇಕಂದರೆ ಹೋಗ್ಬಿಟ್ಟು ಜಾಯ್ನ್ ಆಗಿ ಅಲ್ಲಿ ಫಿನ್ ಮೆಸೇಜಲ್ಲಿ ನಿಮಗೆ ಸಿಗುತ್ತೆ. ಸೊ ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಅಲ್ಲಿ ನನ್ನ ಒಂದು ಬ್ಲಾಗ್ ಪೋಸ್ಟ್ ಅಂದರೆ ಬ್ಲಾಗರ್ದು ನೇಮ್ ಇರುತ್ತೆ, ಅದನ್ನು ನೀವು ನಿಮ್ಮ ಒಂದು ಬ್ಲಾಗರ್ ನೇಮನ್ನು ಚೇಂಜ್ ಮಾಡಿಕೊಂಡು ಸೇವ್ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಸೊ ನೆಕ್ಸ್ಟು ಎನೇಬಲ್ ಕಸ್ಟಮ್ ರೋಬೋಟ್ಸ್ ಹೆಡರ್ ಟ್ಯಾಗ್ಸ್ ಅಂತ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಸೊ ಹೋಮ್ ಪೇಜಲ್ಲಿ ಓಪನ್ ಮಾಡಿಕೊಂಡು ಆಲ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋ DP ಅಂತ ಸೆಲೆಕ್ಟ್ ಮಾಡಿಕೊಡಿ, ಸೇವ್. ಅದೇ ರೀತಿಯಾಗಿ ಇಲ್ಲಿ ಸರ್ಚ್ ಪೇಜಸ್ ಟ್ಯಾಗ್ಸ್ ನೋ ಮಾಡಿಕೊಂಡು ಇಲ್ಲಿ ನಾಟ್ ಫಾಲೋ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಡಿ.
ನೆಕ್ಸ್ಟು ಪೋಸ್ಟ್ ಆ್ಯಂಡ್ ಪೇಜಸ್ ಅಂತ ಇದೆ. ಸೊ ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಆಲ್ ಕೊಟ್ಬಿಟ್ಟು ನೋ ಡಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಅದನ್ನು ನೀವು ಮರಿಬೇಡಿ. ನೆಕ್ಸ್ಟು ಮಾನಿಟೈಸೇಷನ್. ಸೊ ಇದು ಮಾನಿಟೈಸೇಷನ್ದು ಆಮೇಲೆ ಬರುತ್ತೆ, ಸೊ ಇವಾಗ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಮ್ಯಾನೇಜ್ ಬ್ಲಾಗ್ ಅಂತ ಇದೆ. ಸೊ ಕಂಟೆಂಟ್ ಇಂಪೋರ್ಟ್ ಮಾಡ್ಕೋಬೋದು, ಬ್ಯಾಕಪ್ ಮಾಡ್ಕೋಬೋದು. ಸೊ ಇದೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ, ಅದನ್ನೆಲ್ಲ ಏನು ಮಾಡೋ ಅವಶ್ಯಕತೆ ಇರಲ್ಲ. ಸೊ ನೆಕ್ಸ್ಟು URL, ಪೋಸ್ಟ್ ಫೀಡ್ URL. ಸೊ ಅದೆಲ್ಲ ನಿಮಗೆ ಕೇಳುತ್ತೆ, ನಿಮಗೆ ಯಾವ ಥರ ಬೇಕು ಅದನ್ನು ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಸೊ ಟೈಟಲ್ಸ್ ಆ್ಯಂಡ್ ಎನ್ಕ್ಲೋಸ್ಡ್ ಲಿಂಕ್ಸ್. ಸೊ ಇದೆಲ್ಲ ಏನೋ ಅವಶ್ಯಕತೆ ಇಲ್ಲ. ಸೊ ಇದಷ್ಟೆಲ್ಲ ಆದ ಮೇಲೆ ಫೈನಲ್ ಆಗಿ ಸೇವ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಲಾಗನ್ನು. ಸೊ ಇದು ಒಂದೇನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡಬೇಕಾಗಿರುವಂಥ ಕೆಲವೊಂದು ಸೆಟ್ಟಿಂಗ್ಸ್ಗಳಿದೆ. ಸೊ ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು, ಯಾಕಂತಂದರೆ ನಮ್ಮ ಒಂದು ಬ್ಲಾಗ್ ಸರ್ಚಬಲ್ ಇಲ್ಲಿ ಬರಬೇಕಂತಂದರೆ ಇದನ್ನೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕು. ನೆಕ್ಸ್ಟು ಗೂಗಲ್ ಕನ್ಸೋಲ್ಗೂ ಕೂಡ ನಾವು ಲಿಂಕ್ ಮಾಡಬೇಕು. ಸೊ ಗೂಗಲ್ ಕನ್ಸೋಲ್ಗೆ ಯಾವ ಥರ ಲಿಂಕ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ಸಪ್ರೇಟ್ ವೀಡಿಯೋನ ನಿಮಗೆ ಮಾಡಿಬಿಟ್ಟು ಹೇಳ್ಕೊಡ್ತೀನಿ. ಸೊ ಇವತ್ತಿನ ವೀಡಿಯೋ ಸ್ನೇಹಿತರೆ, ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.